ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಚೀನಿ ವೈರಾಣುವಿನ ಅಂಬರದಲ್ಲಿ ನಮಗೆ ಬೇರೆ ಎಷ್ಟೋ ವಿಷಯಗಳು ಗೊತ್ತು ಕೂಡ ಆಗಲಿಲ್ಲ. ಮಾಧ್ಯಮಗಳು, ಸರ್ಕಾರ ಎಲ್ಲದರ ಗಮನನೂ ಚೀನಿ ವೈರಾಣುವಿನ ಕಡೆಗೆ ಇತ್ತು. ಹೀಗಾಗಿ ಅದಕ್ಕಿಂತ ದೊಡ್ಡ ಅನಾಹುತಗಳನ್ನು ನಾವು ಗಮನಿಸಲಿಲ್ಲ. ಚೀನಿ ವೈರಾಣು ಏನಿವತ್ತಿರುತ್ತೆ ನಾಳೆ ಹೊರಟು ಹೋಗುತ್ತೆ. ಅದಕ್ಕೆ ಔಷಧಗಳಿವೆ, ಲಸಿಕೆ ಕೂಡ ಬಂದಿದೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ವೈರಾಣುವನ್ನು ಕೂಡ ಮೀರಿಸುವ ಭಯಾನಕ ಸಮಸ್ಯೆಗಳು ಶುರುವಾಗಿವೆ ಮತ್ತು ಅವು ಅಲ್ಲಿಂದ ನಗರಗಳಿಗೆ ವ್ಯಾಪಿಸ್ತಾ ಇವೆ. ಆ ಭಯಾನಕ ರೋಗಗಳನ್ನು ನಾವು ಹಣ ಕೊಟ್ಟು ಖರೀದಿನೂ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಾದರೆ ಚೀನಿ ವೈರಾಣುವನ್ನು ಮೀರಿಸುವ ಆ ಭಯಾನಕ ಸಮಸ್ಯೆ ಆದರೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷವನ್ನು ಚೀನಿ ವೈರಾಣು ತಿಂದುಕೊಂಡು ಬಿಡ್ತು. ಬರೀ ಭಾರತ ಮಾತ್ರ ಅಲ್ಲ, ಈ ಸಮಸ್ಯೆ ಇಡೀ ವಿಶ್ವವನ್ನು ಕಾಡಿತ್ತು. ಇನ್ನೇನು ಕಡಿಮೆ ಆಗ್ತಿದೆ ಅನ್ನೋವಾಗ ಎರಡನೇ ಅಲೆ ಒಂದು ಅಪ್ಪಳಿಸಿಬಿಡ್ತು ಅಂತ ಹೇಳಿದರು. ಪಾಶ್ಚಿಮಾತ್ಯ ದೇಶಗಳಿಗೆ ಅದನ್ನು ಕೂಡ ಮುಗಿಸ್ಕೊಂಡಿವೆ. ಭಾರತದಲ್ಲಿ ಮತ್ತೆ ವೈರಾಣು ಪೀಡಿತರ ಸಂಖ್ಯೆ ಏರೋದಕ್ಕೆ ಶುರುವಾಗಿದೆ. ಅದೆಲ್ಲ ನಡೀತಿರುವಾಗಲೇ ಕಳೆದ ಡಿಸೆಂಬರ್ 5ನೇ ತಾರೀಕು ಆಂಧ್ರದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಈಲೂರು ಅನ್ನೋ ಗ್ರಾಮದಲ್ಲಿ ವಿಚಿತ್ರ ರೋಗವೊಂದು ಕಾಣಿಸ್ಕೊಳ್ತು. ಅಲ್ಲಿನ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಬರ್ತಾ ಇದ್ದ ರೋಗಿಗಳು ತಮ್ಮ ವಿಚಿತ್ರ ಅನುಭವವನ್ನು ಹೇಳ್ಕೊಳ್ತಾ ಇದ್ರು. ಅವ್ರಿಗಿದ್ದಕ್ಕಿದ್ದ ಹಾಗೆ ಮೂರ್ಛೆ ರೋಗ ಶುರುವಾಗಿತ್ತು. ಇನ್ನು ಕೆಲವರಿಗೆ ಸುಸ್ತು, ಆಯಾಸ, ವಿಪರೀತ ತಲೆನೋವು, ವಾಕರಿಕೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಸುಮಾರು 650 ಮಂದಿ ಜನಸಂಖ್ಯೆ ಇರುವ ಆ ಊರಿನ 75% ಮಂದಿಗೆ ಇದೇ ಸಮಸ್ಯೆ ಕಾಡ್ತಾ ಇತ್ತು. ಅಲ್ಲಿ ಏನಾಗ್ತಾ ಇದೆ? ಈ ರೋಗಕ್ಕೆ ಕಾರಣ ಏನು? ಚೀನಿ ವೈರಾಣುವಿಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಯಾರಿಗೂ ಏನೂ ಗೊತ್ತಾಗ್ಲಿಲ್ಲ. ಯಾರೋ ಬೈಕ್ ಓಡಿಸ್ತಾ ಹಾಗೆ ಕುಸಿದು ಬೀಳ್ತಾ ಇದ್ದ. ಇನ್ನೊಬ್ಬ ಹೊಲದಲ್ಲಿ ನೀರು ಕಟ್ತಿರುವಾಗಲೇ ಫಿಟ್ಸ್ಗೆ ತುತ್ತಾಗ್ತಾ ಇದ್ದ. ಹಾಗೆ ನಾಲಿಗೆ ಹೊರಗೆ ಹಾಕಿ ಪ್ಯಾರಲೈಸ್ ಆದವನ ಥರ ಮತ್ತೊಬ್ಬ ಬಿದ್ದು ಹೋಗ್ತಾ ಇದ್ದ. ಇದು ಯಾವ ರೋಗ? ಯಾವ ದೇವರ ಶಾಪ? ಇಲ್ಲಿನ ಪ್ರತಿಯೊಬ್ಬರಿಗೂ ಗಾಬರಿ, ಆತಂಕ, ಏನಾಗ್ತಿದೆ ಅನ್ನೋ ಗೊಂದಲ. ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾದರು. ಈ ಸಮಸ್ಯೆಯ ಮೂಲ ಹುಡುಕೋ ಕೆಲಸ ಶುರುವಾಯಿತು. ರೋಗಿಗಳ ರಕ್ತ ಪರೀಕ್ಷೆ ನಡೀತು. ಹೀಗೆ ಆರಂಭವಾದ ತನಿಖೆ ಬಂದು ನಿಂತಿದ್ದೆಲ್ಲಿಗೆ ಗೊತ್ತಾ? ಆ ಗ್ರಾಮಸ್ಥರ ಹೊಲಗಳ ಬಳಿಗೆ. ಅಲ್ಲಿ ವಿಚಿತ್ರ ಕಾಯಿಲೆಗೆ ತುತ್ತಾದವರ ರಕ್ತದಲ್ಲಿ ನಿಕಲ್ ಮತ್ತು ಸೀಸದ ಅಂಶ ಪತ್ತೆಯಾಗಿತ್ತು. ಇದೆಲ್ಲ ಎಲ್ಲಿಂದ ಬಂತು ಅಂತ ಹುಡುಕಿದ ವೈದ್ಯರು ಅಲ್ಲಿನ ನೀರನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಅಲ್ಲಿನ ಗಾಳಿಯಲ್ಲಿ ಪೊಲ್ಯೂಷನ್ ಇದೆಯಾ ಅನ್ನೋ ಪರೀಕ್ಷೆಗಳು ನಡೆದವು. ಅವರು ತಿಂತಿದ್ದ ಆಹಾರ ಪದಾರ್ಥಗಳನ್ನು ಕೂಡ ಪರೀಕ್ಷಿಸಲಾಯಿತು. ಆ ಪರೀಕ್ಷೆಗಳಲ್ಲಿ ಗೊತ್ತಾಗಿದ್ದೇನು ಅಂದರೆ, ಇಲ್ಲಿನ ನೀರು, ಗಾಳಿ ಮತ್ತು ಆಹಾರ ಎಲ್ಲ ವಿಷಯುಕ್ತವಾಗಿವೆ ಅನ್ನೋದು. ಸಾಮಾನ್ಯವಾಗಿ ನೀರು ಹರಿಯುತ್ತೆ ಅಥವಾ ಟ್ಯಾಂಕರ್ಗಳಿಂದ ಬರುತ್ತೆ. ಅದರಲ್ಲಿ ಯಾರಾದರೂ ವಿಷ ಬೆರೆಸಿರೋ ಸಾಧ್ಯತೆಯೂ ಇರಬಹುದು. ಆದರೆ ಹಸುಗಳು ಕೊಡುವ ಹಾಲು ಕೂಡ ಅಲ್ಲಿ ವಿಷವಾಗಿದ್ದು ಹೇಗೆ? ಅವರು ತಿನ್ನೋ ಅನ್ನದಲ್ಲಿ ಸೀಸ ಹಾಗೂ ನಿಕ್ಕಲ್ ಎಲ್ಲಿಂದ ಬಂತು? ಸ್ನೇಹಿತರೆ, ಈ ಪರೀಕ್ಷೆಗಳು ಭಯಾನಕ ಸತ್ಯವೊಂದನ್ನು ಹೊರಹಾಕಿದ್ವು. ಅಲ್ಲಿ ಅನ್ನಕ್ಕೆ, ನೀರಿಗೆ, ನೆಲಕ್ಕೆ, ಗಾಳಿಗೆ ವಿಷ ಬೆರೆಸಿದ್ದು ಬೇರೆ ಯಾರೂ ಅಲ್ಲ, ಅಲ್ಲಿನ ಜನಾನೇ. ಇದನ್ನ ದಯವಿಟ್ಟು ನೆಗೆಟಿವ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ಅಲ್ಲಿನ ಕೃಷಿ ಪದ್ಧತಿಯಲ್ಲಿ ಭಾಗವಾಗಿದ್ದ ಪೆಸ್ಟಿಸೈಡ್ಗಳಿಂದ ಬಂದ ವಿಷ ಆಗಿತ್ತು. ಸ್ನೇಹಿತರೆ, ಕೃಷ್ಣ ಮತ್ತು ಗೋದಾವರಿ ತೀರಗಳು ಭಾರತದ ಭತ್ತದ ಕಣಜಗಳು ಅನ್ನಿಸ್ಕೊಂಡಿವೆ. ಇಲ್ಲಿನ ಮಣ್ಣಿಗೆ, ನೀರಿಗೆ ಚಿನ್ನ ಬೆಳೆಯೋ ಶಕ್ತಿ ಇದೆ. ಸುಮ್ಮನೆ ಒಂದಷ್ಟು ಬೀಜಗಳನ್ನು ಎಸೆದು ಬಂದರೂ ಕೂಡ ಅವಲ್ಲಿ ಫಲ ಕೊಡುತ್ತವೆ. ಅಂಥ ನೆಲದಲ್ಲಿ ಕೃಷಿ ಮಾಡ್ತಿರೋ ರೈತ ತನ್ನ ಇಳುವರಿಯನ್ನು ಹೆಚ್ಚಿಸಿಕೊಳ್ಳ ಬಯಸಿದ್ದ. ಅದಕ್ಕಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ದ. ಕಾಲಕ್ರಮೇಣ ಬಳಕೆ ಹೆಚ್ಚಾಯಿತು. ಅದು ಭೂಮಿಯ ಮೂಲಕ ನೀರನ್ನು ತಲುಪಿತು, ನೆಲದ ಆಳವನ್ನು ತಲುಪಿತು. ಹಾಗೆಯೇ ಗದ್ದೆಗೆ ಹರಿಯುವ ನೀರಿನ ಮೂಲಕ ನದಿಯನ್ನು ಕೂಡ ಆ ಪೆಸ್ಟಿಸೈಡ್ಗಳು ಸೇರಿತು. ಆ ನೀರನ್ನು ಬಳಸ್ತಿದ್ದವರೆಲ್ಲ ಅಲ್ಲಿ ರೋಗಗ್ರಸ್ತರಾದರು. ಇಲ್ಲಿ ಸಮಸ್ಯೆಯ ಮೂಲ ಗೊತ್ತಾದ ಮೇಲೆ ಆ ಗ್ರಾಮಸ್ಥರಿಗೆ ಚಿಕಿತ್ಸೆ ಕೊಡಿಸಲಾಯಿತು ಮತ್ತು ಇದು ಯಾವುದೋ ದೊಡ್ಡ ಮಹಾಮಾರಿಯಲ್ಲ ಅಂದುಕೊಂಡು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಗಳು ನಿಟ್ಟುಸಿರನ್ನು ಬಿಟ್ಟವು. ಅವರಿಗೆ ಚೀನಿ ವೈರಾಣುವಿನ ಕಾಲದಲ್ಲಿ ಮತ್ತಿನ್ಯಾವುದೋ ಭಯಾನಕ ವೈರಾಣು ಬಂದಿಲ್ಲ ಅನ್ನೋದೇ ಒಂದು ಸಂತೃಪ್ತಿಗೆ ಕಾರಣವಾಗಿತ್ತು. ಆದರೆ ಇಷ್ಟಾದ ಮೇಲೆ ಈ ಸಮಸ್ಯೆಯ ಗಂಭೀರತೆ ಎಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯೋ ಕೆಲಸಕ್ಕೆ ಮಾತ್ರ ಯಾರೂ ಮುಂದಾಗಲಿಲ್ಲ. ಸ್ನೇಹಿತರೆ, ಇದು ಎಷ್ಟು ಗಂಭೀರವಾದ ಸಮಸ್ಯೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ನಾವು ನಮ್ಮ ದಕ್ಷಿಣ ಕನ್ನಡ ಭಾಗದ ಎಂಡೋಸಲ್ಫಾನ್ ಸಂತ್ರಸ್ತರ ಕಥೆಗಳನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿನ ತೋಟಗಳಿಗೆ ಸಿಂಪಡಿಸಿದ ಎಂಡೋಸಲ್ಫಾನ್ ಅನ್ನೋ ವಿಷ ಹೇಗಲ್ಲಿನ ಜನರ ಬದುಕುಗಳನ್ನು ತಲೆಮಾರುಗಳ ಕಾಲ ನಾಶ ಮಾಡ್ತೋ ಅಂಥದ್ದೇ ಸಮಸ್ಯೆ ಈಗ ಭಾರತದ ಗ್ರಾಮೀಣ ಭಾಗಗಳನ್ನು ಆವರಿಸಿಕೊಳ್ಳೋದಕ್ಕೆ ಹೆಚ್ಚು ದಿನ ಕಾಯಬೇಕಾಗಿಲ್ಲ. ಇವತ್ತು ಭೂಮಿಯ ಹಿಡುವಳಿ ಕಡಿಮೆ ಆಗ್ತಾ ಇದೆ, ಬೆಲೆ ಹೆಚ್ಚು ಬರ್ತಿಲ್ಲ. ಹೀಗಿರುವಾಗ ಬೆಳೆಯಾದರೂ ಹೆಚ್ಚು ಬರಲಿ ಅಂತ ಬಯಸ್ತಾನೆ ರೈತ.
ಅದಕ್ಕಾಗಿ ಅತಿಯಾದ ಪ್ರಮಾಣದ ಪೆಸ್ಟಿಸೈಡ್ಗಳನ್ನು, ರಾಸಾಯನಿಕಗಳನ್ನು ತಂದು ಸುರಿತಾನೆ. ಎಷ್ಟು ಹಾಕಬೇಕು, ಏನು ಹಾಕಬೇಕು ಅನ್ನೋ ಬಗ್ಗೆ ನಮ್ಮ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ ಮತ್ತು ಅವರನ್ನು ಎಜುಕೇಟ್ ಮಾಡೋ ಕೆಲಸವನ್ನು ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮಾಡೋದಿಲ್ಲ. ವಿಶ್ವದ ನಾನಾ ದೇಶಗಳಲ್ಲಿ ಬ್ಯಾನ್ ಮಾಡಲ್ಪಟ್ಟ ಸಾಕಷ್ಟು ಅಪಾಯಕಾರಿ ರಾಸಾಯನಿಕಗಳು ನಮ್ಮ ದೇಶದಲ್ಲಿ ಮುಕ್ತವಾಗಿ ಮಾರಾಟವಾಗ್ತಿವೆ ಮತ್ತು ಅವುಗಳನ್ನು ಬಳಸ್ತಿರೋದು ನಮ್ಮ ಅಮಾಯಕ ರೈತರು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡ್ತಿರೋ ಕಂಪನಿಗಳಂತೂ ಭೂಮಿಗೆ ವಿಷವನ್ನಲ್ಲದೆ ಮತ್ತಿನ್ನೇನು ಉಣಿಸ್ತಾ ಇಲ್ಲ. ಆದರೆ ಭೂಮಿ ಕೂಡ ತುಂಬಾನೇ ಬುದ್ಧಿವಂತಿಕೆಯಿಂದ ವರ್ತಿಸುತ್ತೆ. ನಾವಿಡೋ ವಿಷವನ್ನ ಅದ್ಯಾಕೆ ತಿನ್ನುತ್ತೆ ಹೇಳಿ? ಅದು ನೀರಿನ ಮೂಲಕ, ಮಣ್ಣಿನ ಮೂಲಕ, ಭೂಮಿಯಲ್ಲಿ ಬೆಳೆಯುವ ಬೆಳೆಯ ಮೂಲಕ ಅದೇ ವಿಷವನ್ನ ಮತ್ತೆ ನಮಗೆ ಉಣಬಡಿಸ್ತಾ ಇದೆ. ಭತ್ತ, ಗೋಧಿ, ಕಬ್ಬು, ನಾವು ಬೆಳೆಯೋ ತರಕಾರಿಗಳು, ಹಣ್ಣು ಯಾವುದಕ್ಕೆ ನಾವು ರಾಸಾಯನಿಕಗಳನ್ನು ಬಳಸ್ತಾ ಇಲ್ಲ ಹೇಳಿ? ಅದೇ ರಾಸಾಯನಿಕಗಳೇ ಇವತ್ತು ನಮಗೆ ಇನ್ನಿಲ್ಲದ ಹೊಸ ಹೊಸ ಕಾಯಿಲೆಗಳನ್ನು ತಂದು ಕೊಡ್ತಾ ಇವೆ. ಇದು ಕೇವಲ ಒಂದು ಗೋದಾವರಿ ಜಿಲ್ಲೆಯ ಕಥೆಯಲ್ಲ. ಹಿಂದೆ ನಾನು ನಿಮಗೆ ಪಂಜಾಬ್ನ ಕ್ಯಾನ್ಸರ್ ಟ್ರೈನ್ ಬಗ್ಗೆ ಹೇಳಿದ್ದೆ. ಹಸಿರು ಕ್ರಾಂತಿಯ ಪರಿಣಾಮ ಅಲ್ಲಿನ ಹೊಲಗಳಿಗೆ ಸಿಂಪಡಣೆ ಮಾಡ್ತಾ ಇರೋ ರಾಸಾಯನಿಕಗಳು ಅಲ್ಲಿನ ವಾತಾವರಣವನ್ನು ಸಂಪೂರ್ಣವಾಗಿ ಹಾಳು ಮಾಡಿವೆ. ಆ ಭಾಗದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ಅವು ಕಾರಣ ಆಗ್ತಾ ಇವೆ. ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಗೆಳೆಯರೆ, ಒಂದು ಕಾಲದಲ್ಲಿ ನಾವು ಹರಿಯುವ ನೀರನ್ನು ಎಲ್ಲಿ ಬೇಕಾದರೂ ಬೊಗಸೆಗೆ ಎತ್ತುಕೊಂಡು ಕುಡಿದು ಬಿಡಬಹುದಾಗಿತ್ತು. ಆದರೆ ಇವತ್ತು ಮಲೆನಾಡಿನ ಝರಿಗಳಲ್ಲಿ ಹರಿಯೋ ನೀರು ಕೂಡ ಶುದ್ಧವಾಗಿ ಉಳಿದಿಲ್ಲ. ಅದರಲ್ಲಿ ಕಾಫಿ, ಟೀ ತೋಟಗಳಿಗೆ ಸಿಂಪಡಿಸಿದ ರಾಸಾಯನಿಕದ ವಿಷ ಸೇರ್ಕೊಂಡಿರುತ್ತೆ. ನದಿ ಪಾತ್ರಗಳಲ್ಲಿನ ಕೃಷಿಯಲ್ಲಿ ಅತಿ ಹೆಚ್ಚು ರಾಸಾಯನಿಕ ಬಳಕೆ ಆಗ್ತಾ ಇದೆ. ಹಾಗಂತ ಎಲ್ಲ ತಪ್ಪನ್ನು ರೈತನ ಹೆಗಲಿಗೆ ಹೊರಿಸಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವನು ಕೂಡ ನಿಮ್ಮ ಹಾಗೆ ಸ್ವಲ್ಪ ಹೆಚ್ಚು ದುಡಿಬೇಕು ಅಂದ್ಕೋತಾನೆ. ಅದರಲ್ಲಿ ತಪ್ಪೇನೂ ಇಲ್ಲ. ನಾವು ಅನ್ನದಾತ ಅದು ಇದು ಅಂತ ಹೇಳಿದ ಕೂಡಲೇ ಅವನು ಹೊಟ್ಟೆ ತುಂಬಿ ಅವನು ಖುಷಿಯಾಗಿರೋದಕ್ಕೆ ಸಾಧ್ಯವಾಗೋದಿಲ್ಲ. ಉತ್ತಮ ಬೆಳೆ, ಅದಕ್ಕೊಳ್ಳೆ ಬೆಲೆ ಬಂದು 4 ಕಾಸಾಡಿದರೆ ಮಾತ್ರವೇ ಅವನ ಮುಖದಲ್ಲಿ ಮಂದಹಾಸ ಮೂಡೋದು. ಅದಕ್ಕಾಗಿ ರೈತ ಅವೈಜ್ಞಾನಿಕವಾಗಿ ರಾಸಾಯನಿಕಗಳನ್ನು ಬಳಸ್ತಾನೆ. ಅವನಿಗೆ ತಿಳಿಸಿ ಹೇಳೋ ಕೆಲಸವನ್ನ, ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡೋ ಕೆಲಸವನ್ನ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಗಳು ಮಾಡಬೇಕು. ಸಾವಯವ ಅರಣ್ಯ ಕೃಷಿಗಳನ್ನು ಉತ್ತೇಜಿಸುವ, ಪ್ರೋತ್ಸಾಹಿಸುವ ಕೆಲಸ ನಡೀಬೇಕು. ಅಪಾಯಕಾರಿ ಪೆಸ್ಟಿಸೈಡ್ಗಳನ್ನು ನಿಷೇಧಿಸುವ ಮತ್ತು ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೊಳಿಸುವ ಕೆಲಸವನ್ನು ಸರ್ಕಾರಿ ಅಧಿಕಾರಿಗಳೇ ಮಾಡಬೇಕು. ಆದರೆ ಅದೆಲ್ಲವನ್ನ ಈ ದೇಶದಲ್ಲಿ ಯಾರು ಮಾಡ್ತಾರೆ? ಅದಕ್ಕೆ ಇರಬೇಕು 10 ವರ್ಷಗಳ ಹಿಂದೆ ಇದೆಲ್ಲ ಗೊತ್ತಿದ್ರಿಂದಲೇ ರಾಜೀವ್ ದೀಕ್ಷಿತ್ ಒಂದು ಮಾತು ಹೇಳ್ತಾ ಇದ್ರು. ಎಲ್ಲ ಕುಟುಂಬಗಳು ಕನಿಷ್ಠ ಅರ್ಧ ಎಕರೆಯಷ್ಟಾದರೂ ಜಾಗ ಇಟ್ಕೊಂಡು ಅದರಲ್ಲಿ ನಿಮಗೆ ಬೇಕಾದಷ್ಟನ್ನಾದರೂ ನೀವು ಬೆಳ್ಕೊಂಡು ತಿನ್ನಿ ಅಂತ. ಮುಂದೆ ಅಂಥದ್ದೇ ಕಾಲ ಬಂದರೂ ಆಶ್ಚರ್ಯ ಪಡಬೇಕಿಲ್ಲ. ಗೆಳೆಯರೆ, ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೋಬೇಕಿದೆ. ಆಹಾರವನ್ನು ವಿಷಮುಕ್ತಗೊಳಿಸುವ ಕೆಲಸ ನಡಿಬೇಕಿದೆ. ಅದು ಸಾಧ್ಯ ಆಗುತ್ತಾ? ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.